ರಾಜ್ಯದಲ್ಲಿ ಮತ್ತೆ 3 ಸ್ಥಾನಗಳಿಗೆ ನಡೆಯಲಿದೆ ಉಪಚುನಾವಣೆ. ಶಿಗ್ಗಾವಿ, ಚನ್ನಪಟ್ಟಣ, ಸಂಡೂರು ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೆಯುತ್ತೆ. ಯಾಕಂದ್ರೆ ಖಾಲಿಯಾಗಿದ್ದಾವೆ ಕ್ಷೇತ್ರಗಳು. ಶಿಗ್ಗಾವಿ ಬೊಮ್ಮಾಯಿ, ಚನ್ನಪಟ್ಟಣ ಕುಮಾರಸ್ವಾಮಿ, ಸಂಡೂರು ತುಕಾರಾಂ ಗೆದ್ದಿದ್ದಾರೆ 3. ಈಗ ತೆರವಾಗ್ತವೆ 3 ಕ್ಷೇತ್ರಗಳು. ಲೋಕಸಭೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಿರುವಂತಹ ಹಿನ್ನೆಲೆಯಲ್ಲಿ ಈಗ ವಿಧಾನಸಭೆಗೆ ರಾಜೀನಾಮೆಯನ್ನು ಕೊಡ್ತಾರೆ 3 ನಾಯಕರು. ಹೀಗಾಗಿ ತೆರವಾಗುವಂತಹ 3 ಕ್ಷೇತ್ರಗಳಿಗೆ ಮತ್ತೆ ಚುನಾವಣೆ ನಡೆಯುತ್ತೆ. ಒಂದು ಶಿಗ್ಗಾವಿ ಬೊಮ್ಮಾಯಿ, ತುಕಾರಾಂ ಸಂಡೂರು, ಕುಮಾರಸ್ವಾಮಿ ಚನ್ನಪಟ್ಟಣ. ಈಗ 3 ಕ್ಷೇತ್ರಗಳಿಗೆ ಉಪಚುನಾವಣೆಗಳು ಘೋಷಣೆಯಾಗುತ್ತಿದೆ. ನೋಡಬೇಕಿಲ್ಲಿ ಯಾವ್ಯಾವ ಲೆಕ್ಕಾಚಾರದಲ್ಲಿ ಯಾವ್ಯಾವ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತಾರೆ ಅಂತ ಹೇಳಿ. ನೋಡಿ, ಈಗ ಒಂದು ಕುಮಾರಸ್ವಾಮಿ ಅವರು ಬಹಳ ವಿಶ್ವಾಸದಲ್ಲಿದ್ದು, ಮಂಡ್ಯಕ್ಕೆ ಹೋಗ್ತಾ ಇದ್ದೀವಿ, ಚನ್ನಪಟ್ಟಣ ಬಿಟ್ಟು ಹೋಗಬೇಡಿ ಅಂತೇಳಿ ಕಾರ್ಯಕರ್ತರು ಸಾಕಷ್ಟು ಜನ ಕೇಳ್ಕೊಂಡು, ಈಗ ಅಲ್ಲೂ ಕೂಡ ಅವರಿಂದ ತೆರವಾದಂತಹ ಸ್ಥಾನಗಳಿಗೆ ಸಾಕಷ್ಟು ಜನ ಆಕಾಂಕ್ಷಿಗಳು ಸೃಷ್ಟಿಯಾಗಿದ್ದಾರೆ. ಒಂಚೂರು ಹಂಗ್ಯಾರು ಈ ಕಡೆ ತಿರಿಕಳು, ಈ ಕಡೆ ತಿರಿಕಲ್ರು ಏನೆಲ್ಲ ತುರಿಕೆ ಗಿಡಿಕಲ್ರಲ್ಲ. ಒಂಚೂರು ಹಂಗ್ಯಾರು ನರೇಂದ್ರ ಮೋದಿ ಅವರಿಗೆ, ಬಸವರಾಜ ಬೊಮ್ಮಾಯಿ ಅವರಿಗೆ, ಬಸವರಾಜ ಬೊಮ್ಮಾಯಿ ಅವರಿಗೆ, ಬಸವರಾಜ ಬೊಮ್ಮಾಯಿ ಅವರಿಗೆ, ನರೇಂದ್ರ ಮೋದಿಜಿ ಅವರಿಗೆ, ಬಿ.ಎಸ್. ಯಡಿಯೂರಪ್ಪನವರಿಗೆ, ಬಿ.ವೈ. ವಿಜಯೇಂದ್ರನವರಿಗೆ, ಬಸವರಾಜ ಬೊಮ್ಮಾಯಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ, ಬಸವರಾಜ ಬೊಮ್ಮಾಯಿ ಅವರಿಗೆ, ಬಸವರಾಜ ಬೊಮ್ಮಾಯಿ ಬೊಮ್ಮಾಯಿ ಅವರಿಗೆ, ಬಸವರಾಜ ಬೊಮ್ಮಾಯಿ ಅವರಿಗೆ, ನರೇಂದ್ರ ಮೋದಿಜಿ ಅವರಿಗೆ, ಬಿ.ಎಸ್. ಯಡಿಯೂರಪ್ಪನವರಿಗೆ, ಬಿ.ವೈ. ವಿಜಯೇಂದ್ರನವರಿಗೆ, ಬಸವರಾಜ ಬೊಮ್ಮಾಯಿ. ನೋಡಿ, ಈಗ ಸ್ಪಷ್ಟವಾದಂಥ ಚಿತ್ರಣ ನಮಗೆ ಸಿಕ್ಕಿದೆ. ಈಗ ಕರ್ನಾಟಕದ್ದು ಸೇರಿದಂತೆ ಓವರಾಲ್ ಇಂಡಿಯಾದಲ್ಲಿ NDA ಮತ್ತು ಇಂಡಿಯಾ ಒಕ್ಕೂಟ ಎಷ್ಟೆಷ್ಟು ಸ್ಥಾನಗಳನ್ನು ಗಳಿಸಿದ್ದಾವೆ ಅಂತೇಳಿ. ಬಟ್ ಸರ್ಕಾರ ರಚನೆಯ ಕಸರತ್ತು ಈಗ ಆರಂಭ ಆಗಿದೆ. ಅಂದರೆ ಅಸಲಿ ಆಟ ಈಗ ಶುರುವಾಗ್ತಾ ಇದೆ. ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ, ಯಾರಿಗೂ ಕೂಡ ಊಹೆ ಮಾಡೋಕ್ಕಾಗ್ತಾ ಇಲ್ಲ ಸರ್ಕಾರ ರಚನೆ ಇವರೇ ಮಾಡ್ತಾರೆ ಅಂತೇಳಿ. ಯಾಕಂದರೆ NDAದಲ್ಲಿ ಹಿಡಿದಿಟ್ಕೊಂಡಿರುವಂತಹ ಇಬ್ಬರು ನಾಯಕರೇನಿದ್ದಾರೆ ಅಥವಾ 2 ಪಕ್ಷಗಳು ಈಗ ಇಂಡಿಯಾ ಕಡೆಗೆ ಏನಾದರೂ ವಾಲ್ ಬಿಟ್ಟರೆ ಖಂಡಿತವಾಗ್ಲೂ ಅಲ್ಲಿ ಇಂಡಿಯಾ ಸರ್ಕಾರ ರಚನೆ ಆಗುವ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಬಟ್ ಏನಾಗುತ್ತೋ ಅನ್ನುವಂಥದ್ದು ಕೂಡ ಊಹೆಗೂ ನಿಲುಕದ ಕ್ಷಿಪ್ರ ಬೆಳವಣಿಗೆಗಳು ರಾಷ್ಟ್ರ ರಾಜಕಾರಣದಲ್ಲಿ ಆಗ್ತಾ ಇದೆ.